ಕೇರಳದಿಂದ ಎಲ್ರಿಗೂ ನಮಸ್ಕಾರ. ಇವತ್ತು ಬೈಕಲ್ಲಿ ಎಲ್ಲಿಗೆ ಹೋಗ್ತಾ ಇರೋದು ಅಂದರೆ ಮನೆ ಹತ್ತಿರ ಇರೋ ಒಂದು ಚರ್ಚಲ್ಲಿ ಫೀಸ್ಟ್ ನಡೀತಾ ಇದೆ. ಹಾಗೆಯೇ ಅದು 2-3 ದಿನ ನಡೆಯುತ್ತೆ. ಅದಕ್ಕೋಸ್ಕರ ಇವತ್ತು ನಾವು ಚರ್ಚ್ ಹತ್ರ ಬಂದಿದ್ದೀವಿ. ನಾನು ಪಾರ್ಕ್ ಮಾಡಲಿಕ್ಕೋಸ್ಕರ ಹೋದೆ. ಅಪ್ಪು ಅಬಿ ಅಲ್ಲಿ ವೇಟ್ ಮಾಡ್ತಾಯಿದ್ರು. ಅದಾದ ನಂತರ ನಡ್ಕೊಂಡು ನಾವು ಸ್ಟ್ರೈಟಾಗಿ ನಡೀತಾ ಇದ್ದೀವಿ. ಹೋಗೋ ದಾರಿಯಲ್ಲಿ ರೈಲ್ವೆ ಟ್ರ್ಯಾಕ್ ಇದೆ. ಹಾಗೆಯೇ ಗೇಟ್ ಸ್ವಲ್ಪ ಬಂದ್ ಮಾಡಿದರು. ಅದಾದ ನಂತರ ನಾವು ಅಲ್ಲಿಂದ ಮುಂದಕ್ಕೆ ಹೋದ್ವಿ. ತುಂಬಾ ರಶ್ ಆಗಿರೋದ್ರಿಂದ ಬೈಕನ್ನು ಸ್ವಲ್ಪ ಹಿಂದಕ್ಕೆ ಪಾರ್ಕ್ ಮಾಡಬೇಕಾಯಿತು. ಇವತ್ತು ಸಾಯಂಕಾಲ ಜನಸಾಗರನೇ ಬರ್ತಾ ಇದೆ. ಜನರೆಲ್ಲರೂ ಸೇರ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಇವತ್ತು ಇಲ್ಲಿ ಚರ್ಚ್ ಹತ್ರ ಪಟಾಕಿ ಪ್ರದರ್ಶನ ಇದೆ. ಪಟಾಕಿನ ಹೊಡಿತಾರೆ ಸ್ವಲ್ಪ ಹೊತ್ತಾದ ನಂತರ. ಅದಕ್ಕೋಸ್ಕರ ಎಲ್ಲರೂ ಇಲ್ಲಿ ಚರ್ಚ್ನ ಮುಂದುಗಡೆ ವೇಟ್ ಮಾಡ್ತಾ ಇದ್ದಾರೆ. ಕೇರಳದಲ್ಲಿ ಚರ್ಚ್ ಆಗಲಿ, ಪಳ್ಳಿ ಆಗಲಿ, ದೇವಸ್ಥಾನ ಆಗಲಿ ಎಲ್ಲ ಉತ್ಸವಗಳಲ್ಲಿ ಪಟಾಕಿ ಹೊಡಿತಾರೆ. ಈ ಪಟಾಕಿ ಹೊಡೆಯೋದನ್ನು ನೋಡೋಕ್ಕೋಸ್ಕರ ಜಾತಿ ಧರ್ಮ ಯಾವುದೇ ಇಲ್ಲದೆ ಎಲ್ಲರೂ ಸೇರ್ತಾರೆ. ನಾವು ಕೂಡ ಈ ಪಟಾಕಿ ಶೋನ ನೋಡೋಕ್ಕೋಸ್ಕರ ಆದಷ್ಟು ಮುಂದಕ್ಕೆ ಬಂದ್ವಿ. ನಾವು ಬಂದು ನಿಂತಿದ್ದೀವಿ. ಸ್ವಲ್ಪ ಹೊತ್ತಲ್ಲಿ ಪಟಾಕಿ ಹೊಡೆಯೋದು ಸ್ಟಾರ್ಟ್ ಮಾಡಿದ್ರು ಅವರು. ಪಟಾಕಿ ಶೋ ಮುಗಿದಾದ ನಂತರ ನಾವು ವಾಪಸ್ ಮನೆಗೆ ಹೋಗಲಿಕ್ಕೆ ಬಂದ್ವಿ. ಹಾಗೆಯೇ ಹೋಗೋ ದಾರಿಯಲ್ಲಿ ಜಾತ್ರೆ ಉತ್ಸವಕ್ಕೆ ಬಂದುಬಿಟ್ರೆ ಏನಾದರೂ ಒಂದು ತೊಗೊಂಡು ಹೋಗಬೇಕು. ಅದಕ್ಕೋಸ್ಕರ ಅಲ್ಲಿ ಸಣ್ಣದಾಗಿ ಒಂದು ಶಾಪಿಂಗ್ ಮಾಡಿದ್ವಿ. ಹಾಗೆಯೇ ಜ್ಯೂಸನ್ನು ಕುಡಿಬೇಕಂತ ಹೇಳಿದ್ರು ಇಬ್ಬರು ಮಕ್ಕಳು. ಜ್ಯೂಸನ್ನು ಕೂಡ ಕುಡಿದ್ವಿ ನಾವು. ಹಾಗೆಯೇ ಗಾಯ್ಸ್, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡದೇ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಓಕೆ.